ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನ ಆನೆಗಳು ದೇಶದಲ್ಲೇ ಕರ್ನಾಟಕದ ಅರಣ್ಯದಲ್ಲಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ 1ನೇ ಸ್ಥಾನ. ಮತ್ತೆ ಹುಲಿ, ಚಿರತೆಗಳು ಇವು 2ನೇ ಸ್ಥಾನದಲ್ಲಿ ದೇಶದಲ್ಲಿದ್ದಾವೆ. ಇದರ ಸಂರಕ್ಷಣೆ ಮಾಡಿರೋದ್ರಲ್ಲೇ ಇಷ್ಟೊಂದು ನಾವು 1ನೇ ಸ್ಥಾನ 2ನೇ ಸ್ಥಾನ ಇರಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು. ಎಲ್ಲ ಪ್ರಾಣಿಗಳು ಏನೇನಿದ್ದಾವೆ ಅರಣ್ಯದಲ್ಲಿ ಅವೆಲ್ಲವೂ ಕೂಡ ಇಡೀ ದೇಶದಲ್ಲಿ 1ನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಸಂರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮಾನವ ಪ್ರಾಣಿಗಳ ಘರ್ಷಣೆ ಶುರುವಾಗ್ಬಿಟ್ಟದೆ. ಕಾಡಿನಿಂದ ಎಲ್ಲ ಪ್ರಾಣಿಗಳೆಲ್ಲ ಬರೋದು, ಹೊರಗಡೆ ಬರ್ತಕ್ಕಂಥದ್ದು ಆಗ್ತಾ ಇದೆ. ಈ ಘರ್ಷಣೆ ಕೊಡಗಿನಲ್ಲಿ ಆಗ್ತಾ ಇದೆ. ಪೊನ್ನಣ್ಣ ಅದನ್ನೇ ಹೇಳ್ತಾ ಇದ್ರ, ಯಾಕೆ ಆಗ್ತಾ ಇದೆ? ಇದನ್ನು ಕಡಿಮೆ ಮಾಡಬೇಕಲ್ವಾ, ಅಥವಾ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಲ್ವಾ? ಅರಣ್ಯದಲ್ಲಿರಬೇಕು ಪ್ರಾಣಿಗಳು ಅಲ್ಲ, ಹುಲಿ, ಸಿಂಹ, ಆನೆಗಳು, ಚಿರತೆಗಳು ಅವೆಲ್ಲ ಕಾಡಲಿರಬೇಕು. ಅವೆಲ್ಲ ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ. ಯಾಕೆ ಬರ್ತಾ ಇದ್ದಾವೆ? ಇದ್ರ ಬಗ್ಗೆ ಸಂಶೋಧನೆ ಆಗಬೇಕು ಅಲ್ವಾ? ಸಂಶೋಧನೆ ನಡೀಬೇಕು. ಸಂಶೋಧನೆ ಮಾಡಿ ಎಲ್ಲಿ ನಾವು ಇದನ್ನ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. CN ಶ್ರೀಧರ್ ಸರ್ ಅವರು ಈಗಿನ ಮತ್ತೆ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಮತ್ತೆ ನಾವು ಪ್ರಾರಂಭ ಮಾಡಬೇಕಾಗಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಅಣ್ಣ ವಿಠಲಭಾಯ್ ಪಟೇಲ್ ಅವರು ಸ್ವತಂತ್ರ ಭಾರತದಲ್ಲಿ ಇದರ ಬಗ್ಗೆ ತಮ್ಮದೇ ಆದಂತಹ ಒಂದು ಚಿಂತನೆ ಹಾಕಿದ ಮೇಲೆ ನೆಹರೂಜಿಯವರನ್ನು ಒಪ್ಪಿದ್ದಾರೆ. ಪಂಚವಾರ್ಷಿಕ ಯೋಜನೆಯನ್ನು ಕೂಡ ಘೋಷಣೆ ಮಾಡ್ತಾರೆ. ಪಂಚವಾರ್ಷಿಕ ಯೋಜನೆ ಬಹಳ ವೈಜ್ಞಾನಿಕವಾಗಿತ್ತು ಮತ್ತು ಮುಂದಾಲೋಚನೆ ಇದ್ದಂಥ ಯೋಜನೆ ಇತ್ತು. ಮುಂದೆ ಬರುವಂಥ 5 ವರ್ಷದಲ್ಲಿ ಆದ್ಯತೆ ಮೇರೆಗೆ ಯಾವ ಪ್ರದೇಶದಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಯಾವ ಪ್ರದೇಶದಲ್ಲಿ ಯಾವ ಸೌಲಭ್ಯಗಳು ಸಿಗ್ತವೆ, ಎಲ್ಲಿ ರಿಸೋರ್ಸಸ್ ಸಿಗ್ತದೆ. ಇವತ್ತು ಎಲ್ಲ ಜಿಲ್ಲೆಗೆ ಮೀಟಿಂಗ್ ಮಾಡಿದ್ದಾರೆ, ಸೆನ್ಸಿಟೈಸ್ ಮಾಡಿದ್ದಾರೆ. ಅದೇ ಯಾವ ರೀತಿ ಮಾಡಬೇಕಾಗಿರೋದು. ಅದೇ ಪಂಚಾಯತಿ ರಾಜ್ ಆಕ್ಟ್ ಪ್ರಕಾರ ನಿಮ್ಮ ಗ್ರಾಮ ಪಂಚಾಯತ್ ಯೋಜನಾ ಕಮಿಟಿ ಮತ್ತು ತಾಲೂಕ್ ಪಂಚಾಯತ್ ಯೋಜನಾ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಯೋಜನಾ ಸಮಿತಿ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್.